Hello everyone, welcome to ಸನ್ಮಾರ್ಗ ಕ್ಲಾಸಸ್. ಹೆರಾನ್ನ ಸೂತ್ರ ಅಧ್ಯಾಯದ 16ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ತ್ರಿಭುಜದ ಬಾಹುಗಳು 12:17:25. ಸೊ ಇದರಲ್ಲಿದೆ, ಇದರ ಸುತ್ತಳತೆಯು 540 ಸೆಂಟಿಮೀಟರ್ ಆದರೆ ತ್ರಿಭುಜದ ಎಲ್ಲಾ ಬಾಹುಗಳ ಅಳತೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಸುತ್ತಳತೆಯ ಸೂತ್ರವನ್ನ ಬಳಸಿ ಎಕ್ಸ್ ನ ಬೆಲೆಯನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನಾವು ಮೊದಲನೇ ಬಾಹುವನ್ನ 12x, ಎರಡನೇ ಬಾಹುವನ್ನ 17x, ಮೂರನೇ ಬಾಹುವನ್ನ 25x ಅಂತ ಇಟ್ಕೊಳ್ಳೋಣ. ಓಕೆ, ಸೊ 12x ಪ್ಲಸ್ 17x ಪ್ಲಸ್ 25x ಈಸ್ ಈಕ್ವಲ್ ಟು ಸುತ್ತಳತೆ ಏನ್ ಹೇಳಿ 540 ಆಗುತ್ತೆ. ಓಕೆ, ಸೊ 12 ಪ್ಲಸ್ 17 ಪ್ಲಸ್ 2, ಸೊ ಇದೆಷ್ಟಾಗುತ್ತೆ 54. ಓಕೆ, 25. ಓಕೆ, ಸೊ 5 ಪ್ಲಸ್ 2 7 7 14 ಆಗುತ್ತೆ, 54x ಆಗುತ್ತೆ. ಇಸ್ ಈಕ್ವಲ್ ಟು 540. ಸೊ ಎಕ್ಸ್ ಇಸ್ ಈಕ್ವಲ್ ಟು 540 ಡಿವೈಡೆಡ್ ಬೈ 54. ಸೊ 54 ಒಂದ್ಲೆ 54 ಹತ್ಲೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ 10 ಬಂದಿದೆ. ಓಕೆ, ಹಾಗಾದ್ರೆ ಇಲ್ಲಿ ನಾವು ಈ ಒಂದು ತ್ರಿಭುಜದ ಎಲ್ಲಾ ಬಾಹುಗಳ ಅಳತೆಯನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಮೊದಲನೇ ಬಾಹು 12x, 17x, 25x. ಓಕೆ, ಹಾಗಾದ್ರೆ ಇಲ್ಲಿ 12 ಗುಣಿಸು ಎಕ್ಸ್ ಎಷ್ಟಿದೆ ಹೇಳಿ 10. ಸೊ ಈಸ್ ಈಕ್ವಲ್ ಟು 12 ಹತ್ಲೆ 120 ಸೆಂಟಿಮೀಟರ್ ಆಗುತ್ತೆ. ಸೊ 17x, 17 ಗುಣಿಸು 10, ಸೊ 170 ಸೆಂಟಿಮೀಟರ್. ಸೊ ಅದೇ ರೀತಿ 25x, 25 ಇಂಟು 10 ಈಸ್ ಈಕ್ವಲ್ ಟು 250 ಸೆಂಟಿಮೀಟರ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ತ್ರಿಭುಜದ ಬಾಹುಗಳು 120 ಸೆಂಟಿಮೀಟರ್, 170 ಸೆಂಟಿಮೀಟರ್ ಹಾಗೂ 250 ಸೆಂಟಿಮೀಟರ್ ಆಗಿದೆ. ಓಕೆ, ಥ್ಯಾಂಕ್ ಯು.